ಇವತ್ತು ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದ್ದು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ಹೇಳಿಕೆ ಹಾಗೆ ಅದರ ವಿರುದ್ಧವಾಗಿ ಬರ್ತಾ ಇರುವ ಪ್ರತಿ ಹೇಳಿಕೆಗಳದ್ದೇ ಸುದ್ದಿ. ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ ಸಿಎಂ ಅಂದಾಗ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರಲ್ಲ, ಅದಕ್ಕೆ ಹಂಗೆ ಹೇಳಿರಬೇಕು ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ವಿಜಯೇಂದ್ರ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟ್ ನೀಡಿದ್ದಾರೆ. ವಿಜಯೇಂದ್ರ ಓರ್ವ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಹೇಳಿ ಗಣಿಗ ರವಿ ತಿರುಗೇಟ್ ನೀಡಿದ್ದಾರೆ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಇವತ್ತು ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದ್ದು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ಹೇಳಿಕೆ ಹಾಗೆ ಅದರ ವಿರುದ್ಧವಾಗಿ ಬರ್ತಾ ಇರುವ ಪ್ರತಿ ಹೇಳಿಕೆಗಳದ್ದೇ ಸುದ್ದಿ. ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ ಸಿಎಂ ಅಂದಾಗ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರಲ್ಲ, ಅದಕ್ಕೆ ಹಂಗೆ ಹೇಳಿರಬೇಕು ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ವಿಜಯೇಂದ್ರ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟ್ ನೀಡಿದ್ದಾರೆ. ವಿಜಯೇಂದ್ರ ಓರ್ವ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಹೇಳಿ ಗಣಿಗ ರವಿ ತಿರುಗೇಟ್ ನೀಡಿದ್ದಾರೆ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು.
ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಇವತ್ತು ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದ್ದು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನೋ ಹೇಳಿಕೆ, ಹಾಗೆ ಅದರ ವಿರುದ್ಧವಾಗಿ ಬರ್ತಾ ಇರುವ ಪ್ರತಿ ಹೇಳಿಕೆಗಳದ್ದೇ ಸುದ್ದಿ. ವಿಜೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರಲ್ಲ, ಅದಕ್ಕೆ ಹಂಗೆ ಹೇಳಿರಬೇಕು ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ವಿಜೇಂದ್ರ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟ್ ನೀಡಿದ್ದಾರೆ. ವಿಜೇಂದ್ರ ಓರ್ವ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಹೇಳಿ ಗಣಿಗ ರವಿ ತಿರುಗೇಟ್ ನೀಡಿದ್ದಾರೆ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು.
ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ ಸಿಎಂ ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವ್ರ ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವ್ರ ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕುತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವ್ರ ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು.